ಪ್ರಶ್ನೆ ನೋಡ್ರಿ, ಭಾಳ ಮಂದಿ ಭಾಳ ದೊಡ್ಡ ಪ್ರಶ್ನೆ ಅಂತ ಗೊತ್ತೀರಿ. ದೊಡ್ಡ ಪ್ರಶ್ನೆ ಇಲ್ಲ, ಭಾಳ ಸಿಂಪಲ್ ಪ್ರಶ್ನೆ ಅದು. ಒಂದು ನಳದಿಂದ ಒಂದು ನೀರಿನ ಟ್ಯಾಂಕನ್ನು 8 ಗಂಟೆಗಳಲ್ಲಿ ಪೂರ್ತಿ ತುಂಬುತ್ತದೆ. ನೀರಿನ ಟ್ಯಾಂಕಿಗೆ ಒಂದು ತೂತು ಇದೆ, ಒಂದು ಹೋಲ್ ಅದ. ನೀರು ಅದರಿಂದ ಸೋರುತ್ತದೆ. ಈ ಸೋರುವಿಕೆಯು 12 ಗಂಟೆಗಳಲ್ಲಿ ಎಲ್ಲ ನೀರನ್ನು ಖಾಲಿ ಮಾಡುತ್ತದೆ. ತೂತು ಇರುವಂತೆ ಸಂಪೂರ್ಣ ಟ್ಯಾಂಕ್ ತುಂಬಲು ನಳಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ? ಪ್ರಶ್ನೆ ಏನಕ್ಕೆ ನೋಡಿರಿ. ಮೊದಲು ಪ್ರಶ್ನೆ ಹೆಂಗಾಗ್ತದೆ? ಒಂದು ನೀರಿನ ಟ್ಯಾಂಕ್ ಅದ. ಯಾವತ್ತದಪ್ಪ? ಒಂದು ನೀರಿನ ಟ್ಯಾಂಕ್ ಅದ ಅಂತ ತಿಳ್ಕೊರಿ. ಇದು ನೀರಿನ ಟ್ಯಾಂಕ್ ಅದ ಅಂತ ತಿಳ್ಕೊರಿ. ನೀರಿನ ಟ್ಯಾಂಕ್ ಅದ. ಈ ನೀರಿನ ಟ್ಯಾಂಕವನ್ನು ಒಂದು ನಳದಿಂದ ಒಂದು ನೀರಿನ ಟ್ಯಾಂಕನ್ನು 8 ಗಂಟೆಗಳ ಪೂರ್ತಿ ತುಂಬುತ್ತದೆ. ಅಂದ್ರೆ ಒಂದು ನಳ ಹಚ್ಚಿದೆ ಅಂತ ತಿಳ್ಕೊರಿ. ಇದಕ್ಕೆ ಒಂದು ಒಳಗೆ ಇನ್ಸೈಡ್ ಹಾಕಿದೆ ಅಂತ ತಿಳ್ಕೊರಿ. ಇದು ಪೂರ್ತಿ ತುಂಬಲಾಕ ಪೂರ್ತಿ ತುಂಬಲಿಕ್ಕೆ ಎಷ್ಟು ಬೇಕು? 8 ಗಂಟೆ ಬೇಕು. 8 ಗಂಟೆ ಬೇಕು. ತುಂಬಿದ್ವಿ, ಬಂದ್ ಮಾಡಿದ್ವಿ. ಇದಕ್ಕೊಂದು ಹೋಲ್ ಹಾಕಿವಿ ಅಂತ ತಿಳ್ಕೊರಿ. ಹೋಲ್ ಪಾಸ್ ಆಯ್ತು. ಇದನ್ನು ಸ್ಟಾರ್ಟ್ ಮಾಡಿದೆವು ಅಂದ್ರೆ ಇದು ಪೂರ್ತಿ ಖಾಲಿ ಆಗಲಿಕ್ಕೆ ಎಷ್ಟು ಸಮಯ ಬೇಕು? 12 ಗಂಟೆ ಬೇಕು. 12 ಗಂಟೆ ಬೇಕು. ಇದು ಪೂರ್ತಿ ತುಂಬಲಕ್ಕೆ 8 ಗಂಟೆ ಬೇಕು. ಇದರಿಂದ ಖಾಲಿ ಮಾಡಲಿಕ್ಕೆ 12 ಗಂಟೆ ಬೇಕಂತ ತಿಳ್ಕೊರಿ. ಆದ್ರೆ ಇದನ್ನು ಓಪನೇ ಅದ, ಇದನ್ನು ನೀರು ಬೀಳಕತ್ತದ, ನೀರು ಹೋಗ್ತದೆ ಈ ಕಡೆ. ಪೂರ್ತಿ ತುಂಬಬೇಕಾದ್ರೆ ಈ ಎಷ್ಟು ಸಮಯ ತೊಗೊತದ ಅಂದ್ರೆ ಕೆಳಗಿಂದ ಚಾಲೂ ಅದ, ಮ್ಯಾಗಿಂದು ಕಂಟಿನ್ಯೂ ಅದ. ಹೆಂಗೆ ಮಾಡ್ಬೇಕು ಅವಾಗ ಅಂದ್ರೆ ತುಂಬಲು ಬೇಕಾದ ಒಂದು ಗಂಟೆ ಏನು 1 ಗಂಟೆಯಲ್ಲಿ ಮೇಡಮ್ಮ, 1 ಗಂಟೆಯಲ್ಲಿ ತುಂಬಲು ಬೇಕಾದ ಸಮಯ ಎಷ್ಟು? 1/8. ಎದ್ರದ್ದು? ಇದರದ್ದು ಎಷ್ಟು ಬೇಕು ಇದಕ್ಕೆ? 1 ಗಂಟೆಗೆ ಎಷ್ಟು ಬೇಕು? 1/8 ಬೇಕು. 1/8 ಸಮಯ ಬೇಕು. ಅಂದರೆ 1 ಗಂಟೆ ಬೇಕಾಯ್ತು. ಇನ್ನು ಖಾಲಿ ಮಾಡಲು ಅದಕ್ಕೆ ಸಮಯ ಎಷ್ಟು ಬೇಕು? 1 ಗಂಟೆಗೆ 1/12 ಬೇಕು. ಇದು ಒಂದಕ್ಕೆ ಎಷ್ಟು ಬೇಕು? 1/12 ಬೇಕು. ಹೌದಲ್ಲ? ಅಂದರೆ ನಮಗೆ ಬೇಕಾದ ಸಮಯ ಎಷ್ಟು ಅಂತ ಕೇಳ್ತೀವಿ. ಅಂದರೆ ಬೇಕಾದ ಸಮಯ ಈಕ್ವಲ್ ಟು 1 ಯೂನಿಟ್ ಮಾಡ್ಕೋಬೇಕು. 1/8 ಮೈನಸ್ 1/12 ಈಕ್ವಲ್ ಟು 1 ಸರಸಬಾಗಲಿ ಲಸ ಎಷ್ಟು ಬಂತು? 24. 8 ಎಷ್ಟಲೇ? 8 3 24. 12 ಎಷ್ಟಲೇ? 12 2 24. 1 3 3 ಚಿಹ್ನೆ ಮೈನಸ್ 1 2 2 ಈಕ್ವಲ್ ಟು 1 ಸರಸಬಾಗಲಿ 3ರಲ್ಲಿ 2 ಹೋದ್ರೆ 1/24 ಈಕ್ವಲ್ ಟು 1/1 ಇಂಟು 24 ಈಕ್ವಲ್ ಟು 24 ಗಂಟೆ ಬೇಕಾಗ್ತದ. ಇದು ನಮ್ಮ ಆನ್ಸರ್ ಎಷ್ಟು? ದ ರೈಟ್ ಆಪ್ಷನ್ ಸಿ.